ನಾನಿವತ್ತು ಬೀಡ್ಸ್ ಯಂತ್ರ ಯಾವ ರೀತಿ ಕುಚ್ಚಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಮರೂನ್ ಆ್ಯಂಡ್ ಲೈಟ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಸ್ಯಾರಿ ತೊಗೊಂಡಿದ್ದೀನಿ. ಸೊ ಅದೇ ರೀತಿ ನಾನಿಲ್ಲಿ ಏನು ಸಿಲ್ಕ್ ಥ್ರೆಡ್ ಕೂಡ ತೊಗೊಂಡಿದ್ದೀನಿ ಸೇಮ್ ಕಾಂಬಿನೇಷನಲ್ಲಿ, ಪ್ಲಸ್ ಗೋಲ್ಡ್ ಜರಿ ಅದನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ನಾನು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಯಾವುದಾದ್ರೂ ಒನ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ನಾನು ಕುಚ್ಚಾಕ್ತಿದ್ದೀನಿ. ಹಾಗೆ ಇದಕ್ಕೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೀಡಲ್ಸ್ ಕೂಡ ಬೇಕಾಗುತ್ತೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಥರ ನೀಡಲ್ಸ್ ಎಲ್ಲ ನಾವು ತೊಗೊಳ್ಬೇಕಾಗುತ್ತೆ ಕುಚ್ಚಾಕೋಕ್ಕೆ. ಮತ್ತು ಈ ಥರ ಚಿಕ್ಕ ನೀಡಲ್ಸು ಸಿಗುತ್ತೆ ನೀವೇನಾದರೂ ಥ್ರೆಡ್ ವರ್ಕ್ ಮಾಡೋದಿದ್ರೆ. ಹಾಗೆ ಮೆಷರ್ಮೆಂಟ್ ಟೇಪ್, ಇನ್ ಕೇಸ್ ನೀವು ಬಿಗಿನರ್ಸ್ ಇದ್ದರೆ ಸೊ ಮೆಷರ್ಮೆಂಟ್ ಟೇಪ್ ಅಂತಲೂ ಯೂಸ್ ಮಾಡ್ಬೋದು. ಮತ್ತು ಈ ಥರ ಸೀಸರ್ ನೀವು ಥ್ರೆಡ್ನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ. ಸೊ ನಾನು ಈ ಥ್ರೆಡ್ನ ನಾನು ಬೀಡ್ಸ್ನ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದರಿಂದನೂ ಮಾಡ್ಬೋದು, ಬಟ್ ಇದು ಈ ಒಂದು ಎಂಬ್ರಾಯ್ಡ್ರಿ ಥ್ರೆಡ್ಡಿಂದ ತುಂಬ ಸ್ಟಿಫಾಗೂ ಕೂಡ ಕೂಡುತ್ತೆ. ಸೊ ನಾನು ಅದಕ್ಕೆ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಮೆಷರ್ಮೆಂಟ್ ಟೇಪಿಂದ ನೀವು ಹಾಫ್ ಇಂಚ್ ಏನಿದೆ ಅಲ್ಲ, ಸೊ ಅಷ್ಟು ನೀವು ಟಿಕ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನೀವು ಮಾರ್ಕ್ ಮಾಡಿಲ್ಲ ಅಂತಂದರೂ ಟೇಪ್ ಈ ಥರ ರೆಫರೆನ್ಸ್ ಆಗಿ ಇಟ್ಕೊಂಡು ಕೂಡ ನಾವು ಏನು ನೀಡಲಿಂದ ನಾವು ಈ ಒಂದು ಕುಚ್ಚನ್ನ ನಾವು ಹಾಕ್ಕೋಬೋದು. ನೆಕ್ಸ್ಟು ಈ ಥರ ಬೀಡ್ಸ್ನ ನಾನು 2 ಬೀಡ್ಸ್ ತೊಗೊಂಡಿದ್ದೀನಿ. ಸೊ 2 ಬೀಡ್ಸ್ನ ನೀವು ಈ ಥರ ಪೋಣಿಸ್ಕೊಂಡ್ಬಿಟ್ಟು ಇವಾಗ ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಇದು ಏನು ನೀಡಲ್ ಇದೆ ಅಲ್ಲ, ನಾವು ಮೇಲೆ ಹಾಕೋದಿಲ್ಲ. ಸೊ ನಾನು ಆಲ್ರೆಡಿ ಸ್ಯಾರಿ ಪಲ್ಲುನ ನಾನು ಫ್ರಂಟ್ ಫೇಸಲ್ಲೇ ಇಟ್ಕೊಂಡಿರೋದ್ರಿಂದ ಇದನ್ನ ನಾನು ಬ್ಯಾಕ್ ಸೈಡಿಂದ ತೊಗೊಳ್ತಾ ಇದ್ದೀನಿ ನೀಡಲ್ನ. ಸೊ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಹಾಫ್ ಇಂಚು, ಸೊ ಆ ಪಾಯಿಂಟಲ್ಲೇ ನಾನು ಈ ನೀಡಲ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ಥರ. ಸೊ ಈ ದಾರ ನಾನು ಹೇಳ್ತೀನಿ ಏನಂತ ಹೇಳಿ. ಸೊ ಇವಾಗ ನೋಡ್ಕೊಳ್ಳಿ. ಸೊ ಈ ಬೀಡ್ಸ್ ಇರುತ್ತಲ್ಲ, ನಾವು ಕಂಪ್ಲೀಟಾಗಿ ಪುಲ್ ಮಾಡಬಾರ್ದು. ಯಾಕಂದರೆ ನಾವು ಮತ್ತೆ ಇಲ್ಲಿ ಕುಚ್ಚು ಹಾಕೋದ್ರಿಂದ ಸ್ವಲ್ಪ ಇದನ್ನು ನಾವು ಲೂಸ್ ಬಿಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು ಪ್ರೀವಿಯಸ್ ಬೀಡ್ಸ್ ನೋಡ್ಕೋಬೋದು. ಸೊ ಈ ಬೀಡ್ಸ್ ಏನಿದೆ ಅಲ್ಲ, ಈ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಸೊ ಅದೇ ರೀತಿ ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಲೂಸ್ ಅಷ್ಟೇ, ತುಂಬಾ ಏನಿಲ್ಲ, ಇಷ್ಟೇ. ಸೊ ನೀವು ಇಲ್ಲಿ ನೋಡ್ಕೋಬೋದು ಈ ಮಧ್ಯದಲ್ಲಿ ಇಷ್ಟೊಂದು ನಮಗೆ ಗ್ಯಾಪ್ ಡಿಸ್ಟೆನ್ಸ್ ಬಂದರೆ ಸಾಕು ಕುಚ್ಚು ಹಾಕೋಕ್ಕೆ. ಸೊ ಇವಾಗ ಸೊ ಇದು ಏನು ಥ್ರೆಡ್ ಇದೆ ಅಲ್ವಾ, ಈ ಥ್ರೆಡ್ನ ನಾವು ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಇದು ಈ ಥ್ರೆಡ್ಡು ಮತ್ತು ಈ ಥ್ರೆಡ್ಡು 2 ಥ್ರೆಡ್ ಇಟ್ಕೊಂಡ್ಬಿಟ್ಟು ಈ ಕೆಳಗಡೆಯಿಂದ 2 ಥ್ರೆಡ್ಡು ನಾವು ಲಾಕ್ ಮಾಡಿಕೊಂಡು ಒಂದು ಗಂಟು ಥರ ನಾವು ಹಾಕ್ಕೋಬೇಕು. ಸೊ ಈ ಥರ ತಗೊಂಡು ಇಲ್ಲಿ ಒಂದು ಗಂಟು ಥರ ನಾವು ಹಾಕೋಬೇಕಾಗತ್ತೆ. ಈ ಥರ ಲಾಕ್ ಆಗಬೇಕು. ಸೊ ಈ ಥರ ಲಾಕ್ ಆದಮೇಲೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಸೊ ಈ ಬೀಟ್ಸ್ ಪಕ್ಕದಲ್ಲಿ ನಮಗಿಲ್ಲಿ ಕುಚ್ಚು ಬರುತ್ತೆ. ಸೊ ಇದೇ ರೀತಿ ನಾವು ಫುಲ್ ಸ್ಯಾರಿ ಪಲ್ಲು ಏನಿದೆ ಕಂಟಿನ್ಯೂ ಆಗಿ ಈ ಬೀಡ್ಸ್ನ ಫಸ್ಟು ನಾವು ಹಾಕೋಬೇಕು. ನಾವು ಕುಚ್ಚು ಹಾಕಬೇಕಾದ್ರೆ ಅಂದರೆ ಉಲ್ಟಾ ಸೈಡ್ ಹಾಕಬೇಕಾಗುತ್ತೆ. ಸೊ ಯಾಕಂದರೆ ಇಲ್ಲಿ ನಾವು ಫ್ರಂಟ್ ಸೈಡಲ್ಲಿ ನೋಡಿದಾಗ ನಮಗೆ ನೀಟಾಗಿ ಫಿನಿಶಿಂಗ್ ಸಿಗುತ್ತೆ. ಹಾಗೆ ಇಲ್ಲಿ ಏನಾದರೂ ನಾವು ನಾಟ್ ಟೈ ಮಾಡ್ತಾಯಿದ್ರೆ ಅದು ಬ್ಯಾಕ್ ಸೈಡೇ ಇರುತ್ತೆ. ಸೊ ಇಲ್ಲಿ ಫ್ರಂಟ್ ಸೈಡ್ ವಿಸಿಬಲ್ ಇರಲ್ಲ. ಸೊ ಹಾಗಾಗಿ ನಾವು ಕುಚ್ಚನ್ನ ಇವಾಗ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಇವಾಗ 70 ಎಳೆ ತೊಗೊಂಡಿದ್ದೀನಿ, 70 ಎಳೆ ದಾರಾನ. ಸೊ 2 ಕಲರ್ಸ್ನ ನಾನು ಅಲ್ಟರ್ನೇಟಿವ್ ಪ್ಯಾಟರ್ನಲ್ಲಿ ಹಾಕ್ತಾ ಇರೋದು. ನಾನು ಸಿಲ್ಕ್ ಥ್ರೆಡ್ನ ಏನಿದೆ ನಾನು ಕುಚ್ಚು ಕಟ್ತಿದ್ದೀನಲ್ಲ, ಈ 2 ಬೀಡ್ಸ್ ಮಧ್ಯದಲ್ಲಿ ನಾನು ಹಾಕಿರೋದು. ಸೊ ಇದಾದಮೇಲೆ ನಾವು ಇದನ್ನು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಗೋಲ್ಡನ್ ಥ್ರೆಡ್ಡಿಂದ ನಾನು ನಾಟ್ನ ಟೈ ಮಾಡ್ತಿರೋದು. ಸೊ ಫಸ್ಟು ಇದು ಈ ಥರ ಹಿಡ್ಕೊಂಡ್ಬಿಟ್ಟು ಟೈಟಾಗಿ
ಸೊ ನೆಕ್ಸ್ಟು ಒಂದು 3 ಸುತ್ತೂ ನಾವು ಹಾಕಬೇಕಾಗತ್ತೆ. ಈ ಥರ ಮಾಡಿ ಇಲ್ಲಿ ನಾಟ್ನ ಟೈ ಮಾಡಬೇಕು. ಈ ಥರ ನಾವು ಸ್ವಲ್ಪ ಟೈಟಾಗಿ ಎಳಿಬೇಕಾಗುತ್ತೆ. ಸೊ ಅದೇ ರೀತಿ ನಾನು ಇನ್ನೊಂದು ಸರ್ತಿ ಮಾಡ್ಕೋತೀನಿ. ಸೊ ನೆಕ್ಸ್ಟು ಮಾಡಬೇಕಾದ್ರೆ ಸೊ ಮಧ್ಯದಲ್ಲಿ ನಾವು ಈ ಥರ ತಗೊಂಡು ಇದನ್ನು ಮಧ್ಯದಿಂದ ಈ ಥರ ನಾಟ್ನ ಟೈ ಮಾಡಬೇಕು. ಇಷ್ಟೇ. ಸೊ ಇದಾದಮೇಲೆ ಸೊ ಮೆಷರ್ಮೆಂಟ್ ಟೇಪಿಂದ 1 ಇಂಚ್ ಇರಬೇಕು. ಸೊ 1 ಇಂಚ್ ಇರೋ ಹಂಗೆ ನಾವು ಕಟ್ ಮಾಡ್ಕೊಳ್ತಾ ಇರೋದು.